ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರೀ ಚರ್ಚೆಯಾಗ್ತಿದ್ದ ನವೆಂಬರ್ ಕ್ರಾಂತಿ ವಿಚಾರ ಸದ್ಯಕ್ಕೆ ಟುಸ್ ಆಗಿದೆ. ಅತ್ತ ಸಿದ್ದರಾಮಯ್ಯಗೆ ಸಂಪೂರ್ಣ ಅಧಿಕಾರವೂ ಕೊಡಲಿಲ್ಲ, ಇತ್ತ ಡಿಕೆ ಶಿವಕುಮಾರ್ಗೆ ಅಸಮಾಧಾನ ಆಗುವಂತೆಯೂ ನಡೆದುಕೊಳ್ಳಲಿಲ್ಲ. ಖರ್ಗೆ ಇಬ್ಬರನ್ನು ಸಮಾನವಾಗಿ ಕಂಡು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ಎಂದು ಹೇಳಿ ಕಳಿಸಿದ್ದಾರೆ. ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಮುಂದೂಡಿಕೆಯಾದಂತೆ ಕಾಣಿಸ್ತಿದೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಠುಸ್. ಮೊದಲು ಪಕ್ಷ, ಬಳಿಕ ವೈಯಕ್ತಿಕ. ಸಿದ್ದು ಡಿಕೆಶಿ ಖರ್ಗೆ ರಾಜಕೀಯ ಪಾಠ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2 ತಿಂಗಳಿಂದ ಚರ್ಚೆ ಆಗ್ತಿದ್ದ ನವೆಂಬರ್ ಕ್ರಾಂತಿಗೆ ಇದೀಗ ತೆರೆ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ ಫ್ರೆಶರ್ ಪೊಲಿಟಿಕಲ್ ಟ್ರಿಕ್ಸ್ಗೆ ಹೈಕಮಾಂಡ್ ಮಣೆ ಹಾಕಿಲ್ಲ. ಮೊದಲು ಪಕ್ಷ ಉಳಿಯಲಿ, ಬಳಿಕ ನಮ್ಮ ವೈಯಕ್ತಿಕ ರಾಜಕೀಯ ಲಾಭ ನೋಡೋಣ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದು ರಾಜ್ಯ ಸರ್ಕಾರ 2.5 ವರ್ಷ ಕಂಪ್ಲೀಟ್ ಮಾಡ್ತಿದೆ. ಈಗ ಪುನರ್ರಚನೆ ಮಾಡೋಕೆ ಸುಸಮಯ. ಇನ್ನೊಂದು ವರ್ಷಕ್ಕೆ ಎಲೆಕ್ಷನ್ ಇಯರ್ ಶುರುವಾಗತ್ತೆ. ಹೀಗಾಗಿ ಸಂಪುಟ ಪುನರ್ರಚನೆ ಅವಕಾಶ ಕೊಡಿ ಅಂತ ಸಿದ್ದರಾಮಯ್ಯ ಖರ್ಗೆ ಮುಂದೆ ಹೇಳಿದ್ದಾರೆ. ಕೆಲಸ ಮಾಡದ ಸಚಿವರಿಗೆ ಕೊಟ್ಟು ಯುವಕರಿಗೆ ಮಣೆ ಹಾಕಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮಗೆ ಈಗಾಗಲೇ ಹೈಕಮಾಂಡ್ ಎಲ್ಲವನ್ನೂ ಕೊಟ್ಟಿದೆ. 2 ಬಾರಿ ಸಿಎಂ, 2 ಬಾರಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದೀರಿ. ಹೀಗಾಗಿ ಈ ಬಾರಿ ಪೂರ್ಣಾವಧಿ ಜಪ ಮಾಡುವುದು ಬೇಡ. ಪಕ್ಷ ಅಧಿಕಾರಕ್ಕೆ ಬರಲು ಡಿಕೆ ಶಿವಕುಮಾರ್ ಪಾತ್ರವೂ ಇದೆ. ಹೀಗಾಗಿ ಅವರಿಗೂ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಸಂಪುಟ ಪುನರಚನೆ ಬೇಡ. ಪುನರಚನೆ ಮಾಡಿದ್ರೆ ಆಗುವ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಅದರಲ್ಲೂ ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಈ ಹೊತ್ತಲ್ಲಿ ಪುನರಚನೆ ಮಾಡಿದ್ರೆ ಅಧಿಕಾರ ಕಳೆದುಕೊಂಡವರು ಸರ್ಕಾರದ ವಿರುದ್ಧ ಮಾತನಾಡ್ತಾರೆ. ಇದು ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗುತ್ತೆ. ಸದ್ಯಕ್ಕೆ ಪುನರಚನೆ ಬೇಡ. ಮುಂದೆ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಬದ್ಧರಾಗಿರಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ. ಹಾಗಂತ 5 ವರ್ಷ ಪೂರ್ಣಾವಧಿಯೂ ಇಲ್ಲ. ಹೈಕಮಾಂಡ್ ಹೇಳುವವರೆಗೂ ಮಾತ್ರ ಸಿದ್ದರಾಮಯ್ಯ ಸೇಫ್. ಬಹುತೇಕ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಕ್ರಾಂತಿ ಆಗೋದು ಪಕ್ಕಾ ಅನ್ನೋ ಸಂದೇಶ ಹೈಕಮಾಂಡ್ ರವಾನೆ ಮಾಡಿದೆ. ಒಟ್ಟಾರೆ ಸದ್ಯಕ್ಕೆ ಉಭಯ ನಾಯಕರನ್ನ ಎಐಸಿಸಿ ಅಧ್ಯಕ್ಷರು ಸಮಾಧಾನ ಮಾಡಿ ಕಳಿಸಿದ್ದಾರೆ. ಆದರೆ ಬೆಂಗಳೂರಿಗೆ ಬಂದ ಬಳಿಕ ಇದು ಯಾವ ಟರ್ನ್ ತೆಗೆದುಕೊಳ್ಳುತ್ತೋ ಅಂತ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.